ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಡೀ ದೇಶಕ್ಕೆ ಶೆಕೆ ಕಣೆ ಈಗ. ನಿನಗೆ ಚಳಿ ಆಗ್ತಾ ಇದೆಯಾ? ಹಾ, ಚಳಿ ಜಾಸ್ತಿಯಾಗಿ ಜ್ವರ ಬಂದಿರ್ಬೋದು ಅಲ್ವಾ? ಓಹೋ, ಏನು ನಿಮ್ ಗೋಳು? ಮಗಳ, ನೀನ್ ಅಮ್ಮನ ಮನೆಗೆ ಹೋಗಿ ಬಂದಾಗಿಂದ ಒಂಥರ ಆಡ್ತಿದ್ಯಲ್ಲ, ಯಾಕೆ? ರೀ, ನಾನು ಅಮ್ಮನ ಮನೆಗೆ ಹೋಗಿ ಬರೋದಕ್ಕೂ ನಂಗೆ ಚಳಿ ಜ್ವರ ಬಂದಿರೋದಕ್ಕೂ ಏನ್ರಿ ಸಂಬಂಧ? ಇಷ್ಟೊತ್ತಲ್ಲಿ ಬಂದಲ್ಲ, ಅದಕ್ಕಿರ್ಬೋದು ಬಿಡಿ. ಹಾ, ಅದಕ್ಕೆ ಹೇಳೋದು ಎಷ್ಟೆಷ್ಟೊತ್ತಲ್ಲೋ ಓಡಾಡಬಾರ್ದು ಅಂತ. ಆರಾಮಾಗಿ ಅಮ್ಮನ ಮನೇಲಿ ಇರ್ಬೋದಿತ್ತಾನೆ. ಇಲ್ಲಿ ಯಾಕೆ ಬರಕ್ ಹೋದೆ? ಇಲ್ಲ, ಬಂದಿದ್ದು ಒಂಥರ ಒಳ್ಳೇದೇ ಆಯ್ತು. ಜ್ವರ ಜಾಸ್ತಿ ಆಗ್ತಿದೆ, ಮಾತಾಡ್ತಾರೆ. ಮಾತ್ರೆ ರೆಡಿ ಇದೆ, ನೀರು ತರ್ತೆ. ತಗೋ ಮಾತ್ರೆ. ಹೋಗಿ ಮಲ್ಕೊಳ್ಳಿ ನೀವು. ನೀ ಮಲ್ಕೋಬೇಡ ಕಣೆ, ನಡಿ ಒಳಗೋಣ, ಮಲ್ಕೊಳ್ಳುವಂತೆ. ಬಾಮ್ಮ, ಎದ್ದೇಳು, ನಡಿ, ನಿಧಾನ. ಬೇಬಿ, ಬಿಸಿ ಬಿಸಿ ಕಾಫಿ. ಬಿಸಿ ಬಿಸಿ ಬಿಸಿ. ಚೆನ್ನಾಗಿದ್ಯಾ? 8:30 ಆದ್ರೂ ಅತ್ತೆ ನನ್ನ ಎಬ್ಬಿಸ್ನೇ ಇಲ್ಲ. ಅತ್ತೆ ಅತ್ತೆ ಅರೆ, ಹರೀಶ, ಅತ್ತೆ ನೋಡ್ದೇನು? ಅದಕ್ಕೆ ಯಾಕೆ ಮರ್ತೋಯ್ತಾ? ಅಪ್ಪ ಅಮ್ಮ ಎಲ್ಲ ಜಾನು ಮನೆಗೆ ಹೋಗಿಲ್ವಾ? ಓ ಹೌದಲ್ವಾ, ಮರ್ತೇ ಬಿಟ್ಟಿದೆ. ಹರಿ, ಅಂಗಡಿಗೆ ಟೈಮ್ ಆಯ್ತು, ಬಾ ರೆಡಿ ಆಗು. ಹಾ, ನಡಿ ಹೋಗೋಣ. ಅದಕ್ಕೆ ಬರ್ತೀನಿ ಕಣ. ಹಾ ಸರಿ. ಏನೇ ಬೆಳಿಗ್ಗೆ ಗಾಬರಿಲ್ಲ ಇದೆ ಒಂದೇ, ಏನಾಯ್ತು? ಏನಿಲ್ಲ ರೀ, ದಿನ ಎಷ್ಟೊತ್ತಿಗೆ ನನ್ಗೆ ಮನೇದ ಅರ್ಧ ಕೆಲಸ ಆಗ್ಬಿಟ್ಟಿರೋದು. ಇವ್ ಸ್ವಲ್ಪ ಲೇಟ್ ಆಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ನಿಂದೊಳ್ಳೆ ಕತೆ ಕಣೆ. ಕೆಲಸ ಜಾಸ್ತಿ ಇದ್ರೆ ಕೆಲಸ ಜಾಸ್ತಿ ಅಂತ, ಕೆಲಸ ಕಡಿಮೆ ಇದ್ರೆ ಕೆಲಸ ಕಡಿಮೆ ಅಂತ. ಒಟ್ನಲ್ಲಿ ಕೆಲಸ ನಿನ್ನನ್ ಬಿಟ್ರು ನೀನ್ ಕೆಲಸನ್ ಬಿಡಲ್ಲ ರೀ. ಇವತ್ತಿಂದ ಅಡ್ಗೆ ಮನೆ ರಾಜ್ಯಭಾರ ನಂದೆ. ನನಗೇನ್ ಬೇಕೋ ಅದನ್ನೇ ಮಾಡ್ತೀನಿ. ದೊಡ್ಡ CM ಕುರ್ಚಿ ಸಿಕ್ದಂಗೆ ಹೇಳು. ಕಾಫಿ ಮಾಡ್ಕೊಂಬ ಹೋಗು. ಕಾಫಿ ಮೇಡಮ್. ಅಮ್ಮ, ಭಾವನಾ, ನೀನು ಮರ್ತ್ಬಿಟ್ಯಾ? ಅತ್ತೆ ಜಾನು ಮನೆಗೆ ಹೋಗಿದ್ದಾರೆ. ಓ, ದಿನ ಅಮ್ಮ ಅಮ್ಮ ಅಂತ ಕರೆದು ಅಭ್ಯಾಸ ಆಗೋಗಿದೆ. ಅದಕ್ಕೆ ಅವ್ರು ಒಂದಿನ ಇಲ್ಲ ಅಂದ್ರೂ ಹೀಗೇನೆ. ಹೌದು ಭಾವನಾ, ಅತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ. ಏನೇ ಅಂದ್ರು ಅತ್ತೆ ಇದ್ರೇನೆ ಈ ಮನೆ ಕಳೆ. ಸರಿ, ನಿನಗೆ ಲೇಟ್ ಆಗ್ತಿದೆ, ನೀನ್ ಹೋಗಿ ರೆಡಿ ಆಗು. ಅಷ್ಟರಲ್ಲಿ ನಾನು ತಿಂಡಿ ಮಾಡ್ಬಿಡ್ತೀನಿ. ಅದಕ್ಕೆ ಇವತ್ತು ನಾನು ಆಫೀಸಿಗೆ ರಜಾ ಹಾಕ್ಲಾ? ಮನೆನೂ ನೀವೇ ನೋಡ್ಕೋಬೇಕು, ಮಗುನೂ ನೋಡ್ಕೋಬೇಕು. ನಿಮ್ಗೆ ಜಾಸ್ತಿ ಕೆಲಸ ಆಗಲ್ವಾ? ಹೌದು ಭಾವನಾ, ನನ್ಗೊಂದು ಮಗ ಇಲ್ಲ, ಆ ಮಗುನ ನಾನು ಬೆಳೆಸೇ ಇಲ್ಲ ನೋಡಿ. ಇದೆಲ್ಲ ನಂಗೆ ಯಾವ ದೊಡ್ಡ ಕೆಲಸನೂ ಅಲ್ಲ. ಮಗುನ ನಾನು ನೋಡ್ಕೋತೀನಿ, ನೀನ್ ಹೋಗಿ ರೆಡಿ ಆಗು, ಲೇಟ್ ಆಗ್ತದೆ. ಸರಿ ಅದಕ್ಕೆ. ಕಾಫಿ ಕೊಡೆ, ತಿಂಡಿ ಕೊಡೆ ಅನ್ನೋದಕ್ಕೆ ಅಜ್ಜಿನೂ ಇಲ್ಲ. ಅದನ್ ಮಾಡು, ಇದನ್ ಮಾಡು ಅನ್ನೋ ಕತ್ತೇನೂ ಇಲ್ಲ. ಏನ್ ಬೇಕು ಅದನ್ನೇ ಮಾಡ್ತೀನಿ. ಅಪ್ಪ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.